ಒಂದು ಹಳ್ಳಿಯಲ್ಲಿ ಒಬ್ಬಳು ಅಜ್ಜಿ ವಾಸವಾಗಿದ್ದಳು. ಅವಳು ಒಂದು ಸಲ ತನ್ನ ಮಗಳನ್ನು ನೋಡಲು ಪಕ್ಕದ ಊರಿಗೆ ಹೋಗಬೇಕೆಂದು ಆಸೆಪಟ್ಟಳು. ಅಜ್ಜಿಯು ನಿಧಾನವಾಗಿ ತನ್ನ ಮಗಳ ಮನೆಗೆ ಹೋಗುವ ದಾರಿಯಲ್ಲಿ ನಡೆಯುತ್ತಾ ಹೋಗುತ್ತಿದ್ದಳು. ಆ ದಾರಿಯು ದಟ್ಟವಾದ ಕಾಡಿನಿಂದ ಕೂಡಿರುತ್ತದೆ. ಅಜ್ಜಿಯು ಆ ದಾರಿಯಲ್ಲಿ ಒಂದು ಹುಲಿಯನ್ನು ನೋಡುತ್ತಾಳೆ. ಓ ಅಜ್ಜಿ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿತು. ಅದಕ್ಕೆ ಅಜ್ಜಿಯು, ಹುಲಿಯೇ, ನೀನು ನನ್ನನ್ನು ತಿನ್ನಬೇಡ. ನನ್ನನ್ನು ನೀನು ತಿಂದರೆ ಈಗೇನೂ ಸಿಗುವುದಿಲ್ಲ. ನಾನು ನನ್ನ ಮಗಳ ಮನೆಗೆ ಹೋಗಿ ಚೆನ್ನಾಗಿ ತಿಂದು ದಪ್ಪ ಆಗ್ತೀನಿ. ಆಗ ನೀನು ನನ್ನನ್ನು ತಿನ್ನು ಎಂದು ಹೇಳಿದಳು. ಇದನ್ನು ಕೇಳಿದ ಹುಲಿ, ಹೌದು, ಆಮೇಲೆ ತಿಂದರೆ ಜಾಸ್ತಿ ಮಾಂಸ ಸಿಗುತ್ತೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಅಜ್ಜಿಗೆ ದಾರಿ ಮಾಡಿಕೊಟ್ಟಿತು. ಹೀಗೆ ಅಜ್ಜಿಯು ಮುಂದೆ ನಡೆದು ಹೋದಾಗ ಒಂದು ಕರಡಿ ಸಿಕ್ಕಿತು. ಓ ಅಜ್ಜಿ, ಎಲ್ಲಿ ಹೋಗುತ್ತಿದ್ದೀಯಾ? ನಾನು ನಿನ್ನನ್ನು ತಿನ್ನುತ್ತೇನೆ ಎಂದು ಹೇಳಿತು. ಆಗ ಅಜ್ಜಿ, ಓ ಕರಡಿ, ನೀನು ನನ್ನನ್ನು ತಿನ್ನಬೇಡ. ನಾನು ನನ್ನ ಮಗಳ ಮನೆಗೆ ಹೋಗಿ ಚೆನ್ನಾಗಿ ತಿಂದು ದಪ್ಪವಾಗಿ ಬರುತ್ತೇನೆ. ಆಗ ನೀನು ನನ್ನನ್ನು ತಿನ್ನು ಎಂದಳು. ಇದನ್ನು ಕೇಳಿದ ಕರಡಿ ಸರಿ ಎಂದು ದಾರಿ ಮಾಡಿಕೊಟ್ಟಿತು. ಇದಾದ ಮೇಲೆ ಒಂದು ನರಿ ಸಿಗುತ್ತದೆ. ಅದು ಅಜ್ಜಿಯನ್ನು, ಓ ಅಜ್ಜಿಯೇ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ನಿನ್ನನ್ನು ತಿನ್ನುತ್ತೇನೆ ಎಂದಿತು. ನರಿ, ನನ್ನನ್ನು ತಿನ್ನಬೇಡ. ನನ್ನನ್ನು ತಿಂದರೆ ಏನೂ ಸಿಗುವುದಿಲ್ಲ. ಮಗಳ ಮನೆಗೆ ಹೋಗಿ ಚೆನ್ನಾಗಿ ತಿಂದು ದಪ್ಪ ಆಗ್ತೀನಿ. ಆಗ ತಿನ್ನು ಎಂದಳು. ಇದನ್ನು ಕೇಳಿದ ನರಿ ಅಲ್ಲಿಂದ ಹೊರಟು ಹೋಯಿತು. ನಂತರ ಅಜ್ಜಿ ತನ್ನ ಮಗಳ ಮನೆಗೆ ಹೋಗುತ್ತಾಳೆ. ಅಲ್ಲಿ ಚೆನ್ನಾಗಿ ಊಟವನ್ನೆಲ್ಲ ತಿಂದು ನಿಜವಾಗಿಯೂ ಸ್ವಲ್ಪ ದಪ್ಪ ಆಗುತ್ತಾಳೆ. ಆದರೆ ಅವಳು ಈಗ ಮನೆಗೆ ಹೋಗುವ ಸಮಯ ಬಂದಿತು. ಮನೆಗೆ ಹೋಗಲು ಭಯಪಟ್ಟ ಅಜ್ಜಿ ತನ್ನ ಮಗಳಿಗೆ ಹೇಳಿದಳು. ಮಗಳೇ, ಆ ಕಾಡಿನಲ್ಲಿ ಹೋದರೆ ತುಂಬಾ ಪ್ರಾಣಿಗಳು ನನ್ನನ್ನು ತಿನ್ನುತ್ತವೆ ಎಂದಳು. ಅವಳ ಮಗಳು ಯೋಚನೆ ಮಾಡಿ ಒಂದು ಉಪಾಯ ಮಾಡುತ್ತಾಳೆ. ಒಂದು ದೊಡ್ಡ ಕುಂಬಳಕಾಯಿ ತಂದು ಅದರ ಒಳಗಿನ ತಿರುಳನ್ನು ತೆಗೆದು ನಂತರ ಅಮ್ಮನಿಗೆ, ಅಮ್ಮ, ನೀನು ಈ ಕುಂಬಳಕಾಯಿಯಲ್ಲಿ ಕುಳಿತು ನಿಧಾನವಾಗಿ ಆ ಕಾಡಿನಲ್ಲಿ ಹೋಗು. ಯಾರಾದರೂ ಕೇಳಿದರೆ ಈ ಮಂತ್ರವನ್ನು ಹೇಳು ಎಂದು ಹೇಳಿದಳು. ಅಜ್ಜಿನೂ ಗೊತ್ತಿಲ್ಲ, ಅಜ್ಜಿಯೂ ಗೊತ್ತಿಲ್ಲ, ನಡೆ ನಡೆ ಕುಂಬಳಕಾಯಿ ಟುಡುಕ್ ಟುಡುಕ್. ಆಗ ಅಜ್ಜಿ ಈ ಮಂತ್ರವನ್ನು ಹೇಳಿ ನೋಡುತ್ತಾಳೆ. ಅಜ್ಜಿನೂ ಗೊತ್ತಿಲ್ಲ, ಅಜ್ಜಿನೂ ಗೊತ್ತಿಲ್ಲ, ನಡೆ ನಡೆ ಕುಂಬಳಕಾಯಿ ಟುಡುಕ್ ಟುಡುಕ್. ಅಜ್ಜಿಯು ಆ ಕಾಡಿನಲ್ಲಿ ಬರುತ್ತಿದ್ದಾಗ ನರಿಯು ಎದುರಿಗೆ ಬಂದಿತು. ಆಗ ನರಿಗೆ ಈ ಕುಂಬಳಕಾಯಿ ಹೇಗೆ ನಡೆಯುತ್ತಿದೆ? ಆ ಅಜ್ಜಿ ಈ ಕುಂಬಳಕಾಯಿ ಎಲ್ಲೇನಾದರೂ ಇದ್ದಾಳಾ ಎಂದು ಆಶ್ಚರ್ಯವಾಯಿತು. ಅದು ಕೇಳಿತು. ಯಾರಿದ್ದೀರಾ ಒಳಗಡೆ? ಆ ಅಜ್ಜಿಯೂ ಇಲ್ಲ ತಾನೇ? ಆಗ ಅಜ್ಜಿ ಆ ಮಂತ್ರವನ್ನು ಹೇಳುತ್ತಾಳೆ. ಅಜ್ಜಿನೂ ಗೊತ್ತಿಲ್ಲ, ಬಜ್ಜಿನೂ ಗೊತ್ತಿಲ್ಲ, ನಡೆ ನಡೆ ಕುಂಬಳಕಾಯಿ ಟುಡುಕ್ ಟುಡುಕ್. ಹೀಗೆ ಹೇಳಿ ಕುಂಬಳಕಾಯಿ ನಡೆಯಲು ಆರಂಭಿಸಿತು. ನರಿಯು ಕುಂಬಳಕಾಯಿಯೇ ನಡೆಯುತ್ತಿರುವುದು ಎಂದು ಅಲ್ಲಿಂದ ಹೊರಟು ಹೋಯಿತು. ಈಗ ಕರಡಿ ಬಂದಿತು. ಯಾರಿದ್ದೀರಾ ಒಳಗಡೆ? ಆ ಅಜ್ಜಿಯೂ ಇಲ್ಲ ತಾನೇ? ಎಂದಿತು. ಅದಕ್ಕೆ ಅಜ್ಜಿಯು, ಅಜ್ಜಿಯೂ ಗೊತ್ತಿಲ್ಲ, ಬಜ್ಜಿಯೂ ಗೊತ್ತಿಲ್ಲ, ನಡೆ ನಡೆ ಕುಂಬಳಕಾಯಿ ಟುಡುಕ್ ಟುಡುಕ್. ಮತ್ತೆ ಅಲ್ಲಿಂದ ಕುಂಬಳಕಾಯಿ ಹೊರಡುತ್ತದೆ. ಈಗ ಕರಡಿಯು ಕುಂಬಳಕಾಯಿಯೇ ನಡೆಯುತ್ತಿರುವುದು ಎಂದು ನಂಬುತ್ತದೆ. ಆಗ ಕರಡಿಯು ಅಲ್ಲಿಂದ ಹೊರಟು ಹೋಗುತ್ತದೆ. ಈಗ ಹುಲಿಯು ಎದುರಿಗೆ ಸಿಗುತ್ತದೆ. ಅದು ಹೀಗೆ ಹೇಳುತ್ತದೆ. ಹೇ, ಯಾರಿದ್ದೀರಾ ಒಳಗಡೆ? ಆ ಅಜ್ಜಿಯೂ ಇಲ್ಲ ತಾನೇ ಅಜ್ಜಿಯು ಮತ್ತೆ ಆ ಮಂತ್ರವನ್ನು ಹೇಳುತ್ತಾಳೆ.
ಅಜ್ಜಿಯೂ ಗೊತ್ತಿಲ್ಲ ಬಜ್ಜಿಯೂ ಗೊತ್ತಿಲ್ಲ ನಡೆ ನಡೆ ಕುಂಬಳಕಾಯಿ ಟುಣುಕ್ ಟುಣುಕ್. ಮತ್ತೆ ಅಲ್ಲಿಂದ ಕುಂಬಳಕಾಯಿ ಹೊರಡುತ್ತದೆ. ಈಗ ಹುಲಿಯೂ ಸಹ ಕುಂಬಳಕಾಯಿಯೇ ನಡೆಯುತ್ತಿರುವುದು ಎಂದು ನಂಬಿಯೇ ಬಿಡುತ್ತದೆ. ಹುಲಿಯು ಅಲ್ಲಿಂದ ಹೊರಟು ಹೋಗುತ್ತದೆ. ಇದರಿಂದ ಅಜ್ಜಿಗೆ ಕಾಡಿನಲ್ಲಿ ಯಾವ ಅಪಾಯವೂ ಆಗುವುದಿಲ್ಲ. ಹೀಗೆ ಅಜ್ಜಿಯು ತನ್ನ ಮನೆಗೆ ಸುರಕ್ಷಿತವಾಗಿ ಸೇರುತ್ತಾಳೆ. ಮಗಳ ಉಪಾಯವು ಸಫಲವಾಗುತ್ತದೆ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ.